ದಿನ ದಿನವೂ ಗೂಡಿಸುತ್ತೇನು ದೇವ, ದಿನ ದಿನವೂ ಗೂಡಿಸುತ್ತೇನು ದೇವ. ಬುದ್ಧಿಯು ಗುಡಿಯೊಳಗೆ ಉರಿಯುವ ಜ್ಯೋತಿಯನ್ನು ತಿಳಿದು ದಿನ ದಿನವೂ ನಿನ್ನ ಬಿಡದೆ, ದಿನ ದಿನವೂ ನಿನ್ನ ಬಿಡದೆ ಆರಾಧಿಸುತ್ತೇನು ದೇವ, ಆರಾಧಿಸುತ್ತೇನು ದೇವ. ಬೆಂಗಳೂರು ಮಹಾನಗರದಲ್ಲಿ ಆಷಾಢ ಮಾಸದ ಅಂಗವಾಗಿ ಸಂಘಟಿಸಿದಂಥ ಇಷ್ಟಲಿಂಗ ಮಹಾಪೂಜಾ ಹಾಗೂ ಧರ್ಮೋತ್ತೇಜಕ ಸಂಗಮ ಸಮಾವೇಶದಲ್ಲಿ ಪಾಲ್ಗೊಂಡು ಈಗಾಗಲೇ ಪ್ರಾಸ್ತಾವಿಕವಾಗಿ ಉಪದೇಶಾಮೃತವನ್ನು ನೀಡಿದಂಥ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಗೌರವ ಅಧ್ಯಕ್ಷರು, ಯಡಿಯೂರು ಕ್ಷೇತ್ರದ ಪಟ್ಟಾಧ್ಯಕ್ಷರಾದ ಶ್ರೀ ಶಟಸ್ಥಲ ಬ್ರಹ್ಮ ರೇಣುಕ ಶಿವಾಚಾರ್ಯ ಸ್ವಾಮಿಗಳವರನ್ನು ಮೊದಲು ಮಾಡಿ ಪೂಜಾ ಯಜ್ಞದಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಠಗಳ ಶ್ರೀಗಳವರೇ, ಕಾರ್ಯಕ್ರಮ ಸಂಘಟಿಸಿದಂಥ ಶ್ರೀಮದ್ ವೀರಶೈವ ಸದ್ಬೋಧನಾ ಸಂಸ್ಥೆಯ ಬೆಂಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬೀರೂರು ಶಿವಸ್ವಾಮಿಯವರನ್ನು ಮೊದಲು ಮಾಡಿ ಸಮಿತಿ ಎಲ್ಲ ಪದಾಧಿಕಾರಿಗಳವರೇ, ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು, ಪಂಚಪೀಠಗಳ ಮೇಲೆ ಅಪಾರವಾದಂಥ ಭಕ್ತಿ ಶ್ರದ್ಧೆಯನ್ನಿಟ್ಟಂಥ ಸನ್ಮಾನ್ಯ ಶ್ರೀ BS ಪರಮೇಶ್ವರಯ್ಯನವರೇ, ಪೂಜಾ ಕರ್ತೃಗಳವರೇ, ಎಲ್ಲ ವೈದಿಕ ವೃಂದವೇ, ಪೂಜೆಯಲ್ಲಿ ಪಾಲ್ಗೊಂಡಿರುವ ಸಹೃದಯ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಬೆಂಗಳೂರು ಮಹಾನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಮಹಾನಗರದಲ್ಲಿ 5 ದಿನಗಳ ರಂಭಾಪುರಿ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮೋತ್ತೇಜಕ ಸಂಗಮ ಸಮಾವೇಶ ಸಂಯೋಜನೆಗೊಂಡು ನಡೀತಾ ಇದೆ. ಶ್ರೀ ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ 3 ದಿನ ಕಾಲ ಇಲ್ಲಿ ನಡೆದ JP ನಗರದಲ್ಲಿ ಆ ಭಾಗದ ಭಕ್ತರ ಅಪೇಕ್ಷೆ ಮೇರೆಗೆ ಸೋಮೇಶ್ವರ ಸಭಾಭವನದಲ್ಲಿ 1 ದಿನದ ಪೂಜಾ ಸಮಾರಂಭ ಸಂಯೋಜನೆಗೊಂಡಿದೆ. ಇನ್ನೊಂದು ದಿನ ಬಾಳೆಲೆ ಬಸವರಾಜಯ್ಯನವರು ಸಂಘಟಿಸಿದಂಥ ಮಹಾಪೂಜೆ ಧರ್ಮ ಸಮಾರಂಭದಲ್ಲಿ ಜಗದವರು ಪಾಲ್ಗೊಳ್ಳುವುದರ ಮೂಲಕ ಈ ವರ್ಷದ ಬೆಂಗಳೂರಿನ ಆಷಾಢ ಮಾಸದ ಪೂಜೆ ಪರಿಪೂರ್ಣಗೊಳ್ಳುವಂಥದ್ದಿದೆ. ಈಗಾಗಲೇ 2ನೇ ದಿನದ ಈ ಪೂಜಾ ಪರ್ವ ಕಾಲದಲ್ಲಿ ತಾವುಗಳೆಲ್ಲ ಅತ್ಯಂತ ಭಕ್ತಿ ಶ್ರದ್ಧೆ ಅಭಿಮಾನದಿಂದ ಪೂಜೆಯಲ್ಲಿ ಪಾಲ್ಗೊಂಡಿದೆ. ಎಲ್ಲ ಶ್ರೀಗಳ ಧ್ವನಿಯಾಗಿ ಹಿರಿಯರಾದಂಥ ಯಡಿಯೂರು ಕ್ಷೇತ್ರದ ರೇಣುಕ ಶಿವಾಚಾರ್ಯ ಸ್ವಾಮಿಗಳು ವೀರಶೈವ ಧರ್ಮ ಬಾಂಧವರಿಗೆ ಏನು ಹೇಳಬೇಕು ಅಂತ ನೀತಿ ಸಂಹಿತೆಯನ್ನು ನಮ್ಮೆಲ್ಲರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಜಗತ್ತೊಳಗೆ ಈ ಪೂಜಾ ಸಂದರ್ಭದಲ್ಲಿ ಹೆಚ್ಚು ಪ್ರಸ್ತಾಪಿಸದೆ ಸಾಂಕೇತಿಕವಾಗಿ
ನಾಲ್ಕು ನುಡಿಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಜಗತ್ತಿನಲ್ಲಿ ಎಲ್ಲರೂ ಕೂಡ ಶಿವನನ್ನು ಪೂಜೆ ಮಾಡಿ ಇಷ್ಟಾರ್ಥ ಫಲಗಳನ್ನು ಪಡ್ಕೊಂಡಿರುವಂಥದ್ದು 100% ಸತ್ಯವಾದಂತಹ ಸಂಗತಿ. ಲಿಂಗ ಮಧ್ಯೆ ಜಗತ್ಸರ್ವಂ ಅನ್ನುವಂಥ ಶ್ರುತಿ ಸಿದ್ಧಾಂತದ ಮಾತು ನಮ್ಮೆಲ್ಲರಿಗೆ ಕೇಳಿ ಬರ್ತಾ ಇದೆ. ಈ ಲಿಂಗ ಮಧ್ಯದಲ್ಲಿ ಈ ಜಗತ್ತು ನಿರ್ಮಾಣಗೊಂಡಿದೆ. ಶಿವಶಕ್ತಿಯಿಂದ ಈ ಪ್ರಪಂಚ ಏನು ನಿರ್ಮಿತಗೊಂಡಿದೆ. ಇಲ್ಲಿ ಬಾಳಿ ಬದುಕುವಂಥ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ಕೆಲವು ನಿಮಿಷವಾದರೂ ಬದುಕನ್ನು ಕೊಟ್ಟಂಥ ಭಗವಂತನನ್ನು ನೆನೆಯದೇ ಹೋದರೆ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ. ದೇವರು ಕೊಟ್ಟಂಥ ಕೊಡುಗೆ ನಾವು ಎಷ್ಟು ಸ್ಮರಿಸಿದ್ರೂ ಪೂಜೆ ಮಾಡಿದ್ರೂ ಕಡಿಮೆಯೇ. ಯಾಕಂದರೆ ನಾವು ನಿಂತನೆಲ್ಲ ಕುಡಿಯುವಂಥ ನೀರು, ತಿನ್ನುವಂಥ ಅನ್ನ, ಉಸಿರಾಡಿಸುವಂಥ ಗಾಳಿ ನಮಗೆ ಯಾರಾದರೂ ಕೊಟ್ಟಿದ್ದ ಭಗವಂತ ಕೊಟ್ಟಿದ್ದಾನೆ ಹೊರತು ಬೇರೆ ಯಾರೂ ಕೂಡ ಕೊಟ್ಟಿಲ್ಲ. ದೇವರು ಕೊಟ್ಟಿದ್ದು ಕೊನೆ ತನಕ, ಮನುಷ್ಯ ಕೊಟ್ಟಿದ್ದು ಮನೆ ತನಕ. ಆದರೆ ಎಲ್ಲರೂ ಬಯಸುವಂಥದ್ದೇನು? ದೇವರ ಕೊಡುಗೆಯನ್ನು ಯಾವಾಗಲೂ ಬಯಸಿ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸುವುದನ್ನು ನಾವು ಕಾಣ್ತೇವೆ. ಹೀಗಾಗಿ ವಿಶ್ವವನ್ನು ವ್ಯಾಪಿಸಿರುವಂಥ ಆ ಪರಮಾತ್ಮ ವೀರಶೈವ ಧರ್ಮದಲ್ಲಿ ಈ ಧರ್ಮದ ಸ್ಥಾಪನೆಯನ್ನು ಮಾಡಿ ಈ ಧರ್ಮಕ್ಕೊಂದು ಸಂವಿಧಾನವನ್ನು ಕರುಣಿಸಿದಂಥ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು. ನೀವು ಎಲ್ಲಿಗೂ ಹೋಗಬೇಕಾಗಿಲ್ಲ, ನೀವಿದ್ದಲ್ಲೇ ಶಿವನನ್ನು ಪೂಜೆ ಮಾಡಲಿಕ್ಕೆ ಕರದಲ್ಲಿ ಕರದಿಷ್ಟಲಿಂಗವನ್ನು ಕೊಡುವುದರ ಮೂಲಕ ನಮ್ಮ ಜೀವನಕ್ಕೂ ಒಂದು ಹೊಸ ಸ್ಫೂರ್ತಿಯನ್ನು ತಂದು ಕೊಟ್ಟಿದ್ದಾರೆ. ಯಾರು ನಿತ್ಯದಲ್ಲಿ ಶಿವನನ್ನು ಪೂಜೆ ಮಾಡ್ತಾರೋ ಬಹುಶಃ ಅಂಥ ಮನುಷ್ಯ ಸಕಲ ದೇವಾನುದೇವತೆಗಳನ್ನು ಪೂಜೆ ಮಾಡಿದರೆ ಯಾವ ಫಲ ಸಿಗಬೇಕಲ್ಲ ಅಂಥ ಫಲ ಮನುಷ್ಯನಿಗೆ ಸಿಗುತ್ತಾ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರದು. ಒಬ್ಬರಲ್ಲ ಇಬ್ಬರಲ್ಲ, ಬ್ರಹ್ಮ ವಿಷ್ಣು ಮೊದಲು ಮಾಡಿ ಸಕಲ ದೇವಾನುದೇವತೆಗಳು ಶಿವನನ್ನು ಪೂಜೆ ಮಾಡಿ ಎಲ್ಲ ಫಲಗಳನ್ನು ಪಡ್ಕೊಂಡಿದ್ದಾರೆ. ವೈಷ್ಣವ ಪುರಾಣದಲ್ಲಿ ಒಂದು ಮಾತು ಇದೆ. ಆ ಮಾತು ಏನಂದರೆ, ಬ್ರಹ್ಮಣ ಸೃಷ್ಟಿ ಕರ್ತೃತ್ವ, ವಿಷ್ಣೋರ್ಧಾನವ ಮರ್ದನಂ, ಸ್ವರ್ಗಾಧಿಪತ್ಯಂ ಇಂದ್ರಶ್ಯ, ಶಿವಪೂಜಾ ವಿಧೇತ್ ಫಲಂ. ಬ್ರಹ್ಮ ಈ ಸೃಷ್ಟಿಯ ಕಾರ್ಯವನ್ನು ಮಾಡಿದ. ಮೊಟ್ಟ ಮೊದಲಿಗೆ ಬ್ರಹ್ಮ ಅಡ್ಡಡ್ಡ ಇರುವಂಥ ಸೃಷ್ಟಿಯನ್ನು ಮಾಡಿದ. ಆದರೆ ಉದ್ದನೆಯ ಪ್ರಜ್ಞೆಯುಳ್ಳಂಥ ಜೀವರಾಶಿಯನ್ನು ಸೃಷ್ಟಿ ಮಾಡಲಿಕ್ಕಾಗಲಿಲ್ಲ. ಆಗ ಬ್ರಹ್ಮ ಶಿವನಲ್ಲಿ ಮೊರೆ ಹೋದ. ಈ ಪ್ರಜ್ಞೆಯುಳ್ಳಂಥ ಮಾನವನ ಸೃಷ್ಟಿ ಮಾಡುವ ರಹಸ್ಯವನ್ನು ಕರುಣಿಸಬೇಕು ಅಂತ ಕೇಳಿದರು. ಆವಾಗ ಪರಮಾತ್ಮ ದೇವಾನುದೇವತೆಗಳನ್ನು, ಪ್ರಮಥ ಗಣಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಸೃಷ್ಟಿಯ ರಹಸ್ಯವನ್ನು ಬ್ರಹ್ಮನಿಗೆ ಮನವರಿಕೆಯನ್ನು ಮಾಡಿಕೊಟ್ಟರು. ಶಿವನು ಮಾಡಿರುವಂಥದ್ದು ಅಪ್ರಾಕೃತ ಸೃಷ್ಟಿ, ಬ್ರಹ್ಮ ಮಾಡಿರುವಂಥದ್ದು ಪ್ರಾಕೃತ ಸೃಷ್ಟಿ. ವೀರಶೈವರಾದಂಥ ನಾವೆಲ್ಲ ಶಿವನು ಮಾಡಿದಂಥ ಅಪ್ರಾಕೃತ ಸೃಷ್ಟಿಯಲ್ಲಿ ಸಂಚರಿಸಿ ಬಂದಿದ್ದೇವೆ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು.
ಬ್ರಹ್ಮನಿಗೆ ಅಂತ ಸೃಷ್ಟಿ ಮಾಡುವಂಥ ಶಕ್ತಿ ಪ್ರಾಪ್ತ ಆಗೈತೆ ಅಂದರೆ ಅದು ಶಿವನನ್ನು ಪೂಜೆ ಮಾಡೋದರಿಂದ ಅನ್ನೋದನ್ನು ನಾವೆಲ್ಲ ನೆನಪಿಡಬೇಕಾಗಿದೆ. ಎರಡನೇದಾಗಿ ವಿಷ್ಣು ದುಷ್ಟರಾದಂಥ ರಾಕ್ಷಸರನ್ನು ಸಂಹಾರ ಮಾಡಿ ದೇವಾನುದೇವತೆಗಳಿಗೆ ಋಷಿ ಮುನಿಗಳಿಗೆ ಸಂತೋಷವನ್ನು ತಂದುಕೊಟ್ಟ. ಅಂಥ ದುಷ್ಟರನ್ನು ಸಂಹಾರ ಮಾಡಬೇಕಾದ್ರೆ ಬಹುಶಃ ಅವನು ಕೂಡ ವಿಷ್ಣು ದಿನನಿತ್ಯದಲ್ಲಿ ಒಂದಲ್ಲ ಎರಡಲ್ಲ 1000 ಕಮಲಗಳಿಂದ ಶಿವನನ್ನು ಪೂಜೆ ಮಾಡ್ತಾ ಇದ್ದ. ಆ ಒಂದು ದಿನ ಅವರ ಭಕ್ತಿಯ ಪರೀಕ್ಷೆಯನ್ನು ಮಾಡಲಿಕ್ಕೆ ಭಗವಂತ ಒಂದು ಕಮಲವನ್ನು ಅದೃಶ್ಯ ಮಾಡಿದ. ಒಂದೇ ಒಂದು ಗಳಿಗೆ ವಿಷ್ಣು ವಿಚಾರ ಮಾಡಿ, ಶಿವನು ನನ್ನ ಭಕ್ತಿಯ ಪರೀಕ್ಷೆಯನ್ನು ಹೊರಗಲ್ಲಿಗೆ ಹಚ್ಚಿದಾನೆ ಅಂತ ಅನಿಸ್ತಾ ಇದೆ. ಇದರಲ್ಲಿ ನಾನು ಅನುತ್ತೀರ್ಣನಾಗಬಾರ್ದು, ಇದರಲ್ಲಿ ನಾನು ಜಯಶಾಲಿ ಆಗಬೇಕು ಅಂತೇಳಿದು ತನ್ನ ಕಣ್ಣನ್ನ ಕಿತ್ತು ಶಿವನಿಗೆ ಅರ್ಪಣೆಯನ್ನು ಮಾಡಿದ. ಆವಾಗ ವಿಷ್ಣುವಿನ ಭಕ್ತಿಗೆ ಶಿವನು ಒಲಿದು ಆ ವಿಷ್ಣುವಿಗೆ ಸುದರ್ಶನಾಸ್ತ್ರವನ್ನು ಅನುಗ್ರಹ ಮಾಡಿದ. ಆ ಸುದರ್ಶನಾಸ್ತ್ರದ ಬಲದಿಂದ ದುಷ್ಟರಾದಂಥ ರಾಕ್ಷಸರನ್ನು ಸಂಹಾರ ಮಾಡಿ ದೇವಾನುದೇವತೆಗಳಿಗೆ ಋಷಿಮುನಿಗಳಿಗೆ ನೆಮ್ಮದಿಯನ್ನು ತಂದುಕೊಟ್ಟಂಥ ಇತಿಹಾಸವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಇನ್ನೊಂದೆಡೆ ದೇವಲೋಕದಿಂದ ದುರ್ವಾಸ ಮಹರ್ಷಿ ಪರಮಾತ್ಮನ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾ ಇದ್ದ. ಪರಮಾತ್ಮ ಆ ದುರ್ವಾಸ ಮಹರ್ಷಿಗಳಿಗೆ ಅಷ್ಟೈಶ್ವರ್ಯಯುಕ್ತವಾದಂಥ ಸುಗಂಧ ಪುಷ್ಪ ಮಾಲಿಕೆಯನ್ನು ಆಶೀರ್ವಾದ ಕೊಟ್ಟಿದ್ದ. ದುರ್ವಾಸ ಮಹರ್ಷಿಗಳಂದರು, ಸರ್ವಸಂಗ ಪರಿತ್ಯಾಗಿಯಾದ ನಾನು ಈ ಸಂಪದ್ಭರಿತವಾದಂಥ ಇಷ್ಟಲಿಂಗವ ಈ ಪುಷ್ಪ ಮಾಲಿಕೆಯನ್ನು ನಾನು ಇಟ್ಕೊಂಡು ಏನು ಮಾಡೋದಿದೆ? ಎದುರಿಗೆ ಇಂದ್ರ ಬರ್ತಾ ಇದ್ದ. ಇದನ್ನು ಇಂದ್ರನಿಗೆ ಕೊಟ್ಟು ಆಶೀರ್ವಾದ ಮಾಡಿದರೆ ಅವನ ಸಂಪತ್ತು ಇನ್ನಷ್ಟು ಹೆಚ್ಚು ಆದೀತಲ್ಲ ಅಂತೇಳಿ ಆ ಸುಗಂಧ ಪುಷ್ಪ ಮಾಲಿಕೆಯನ್ನು ಇಂದ್ರನಿಗೆ ಆಶೀರ್ವಾದ ಕೊಟ್ಟರು ದುರ್ವಾಸ ಮಹರ್ಷಿಗಳು. ಆಶೀರ್ವಾದ ಪಡೆದಂಥ ಇಂದ್ರ ಅದನ್ನು ಎಲ್ಲಿಯಾದರೂ ಒಂದು ಒಳ್ಳೆಯ ಜಾಗದಲ್ಲಿ ಇಡ್ಬೋದಾಗಿತ್ತು. ಆದರೆ ಅವನು ಏನು ಮಾಡಿದ? ತನ್ನ ಐರಾವತದ ತಲೆಯ ಮೇಲೆ ಆ ಹಾರವನ್ನು ಹಾಕಿದಂಥ ಸಂದರ್ಭದಲ್ಲಿ ಅದರಲ್ಲಿರುವಂಥ ಮಕರಂದವನ್ನು ಕುಡಿಯುವುದಕ್ಕಾಗಿ, ಮಧುವನ್ನು ಕುಡಿಯುವುದಕ್ಕಾಗಿ ದುಂಬಿಗಳು ಬಂದು ಮುತ್ತಿಕ್ಕಿದವು. ಆ ಐರಾವತಕ್ಕೆ ಸಂಕಟವಾಯಿತು, ವೇದನೆ ಅನ್ನಿಸ್ತಿ. ತಲೆಯ ಮೇಲಿರುವಂಥ ಹಾರವನ್ನು ಸೊಂಡಲಿನಿಂದ ತೆಗೆದು ನೆಲಕ್ಕೆ ಹಾಕಿ ಕಾಲಿನಿಂದ ಉಜ್ಜಿಬಿಡ್ತಿ. ಈ ದೃಶ್ಯವನ್ನು ದುರ್ವಾಸ ಮಹರ್ಷಿ ನೋಡ್ತಾ ಇದ್ದ. ಶಿಟ್ಟಿನಲ್ಲಿ ಅಗ್ರಗಣ್ಯ ಋಷಿ ಯಾರಾದರೂ ಇದ್ರೆ ದುರ್ವಾಸ ಮಹರ್ಷಿ, ಇವತ್ತು ಯಾರಾದರೂ ಶಿಟ್ಟಿನವರಿದ್ರೆ ಇವತ್ತು ನೀವು ಹೇಳ್ತೀರಿ ನೋಡಿ, ಅವನು ದುರ್ವಾಸ ಇದ್ದಂಗೆ ಅವನ ಜೊತೆ ಮಾತನಾಡುವಾಗ ಭಾಳ ಹುಷಾರಾಗಿರಿ ಅನ್ನುವಂಥ ಮಾತು ಇವತ್ತು ಕೂಡ ಕೇಳಿ ಬರ್ತಾ ಇದೆ. ಆ ದುರ್ವಾಸ ಮಹರ್ಷಿಗೆ ಶಿಟ್ಟನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ. ತಕ್ಷಣದಲ್ಲಿ ಇಂದ್ರನಿಗೆ ಶಾಪವನ್ನು ಕೊಟ್ಟ. ಎಲೆ ಇಂದ್ರ, ಯಾವ ಸಂಪತ್ತಿನಿಂದ ನೀನು ಮದೋನ್ಮತ್ತನಾಗಿದ್ದೀಯ, ಯಾವ ಸಂಪತ್ತಿನಿಂದ ಶಿವನು ಕೊಟ್ಟಂಥ ಈ ಅಷ್ಟೈಶ್ವರ್ಯಯುಕ್ತವಾದಂಥ ಸುಗಂಧ ಪುಷ್ಪ ಮಾಲಿಕೆಯ ಮಹತ್ವವನ್ನು ಅರಿಯದಾದೆಯೋ ಅದಕ್ಕೆ ಕಾರಣವಾಗಿರುವಂಥ ನಿನ್ನೆಲ್ಲ ಸಂಪತ್ತು ಸಮುದ್ರದ ತಳವನ್ನು ಸೇರಲಿ ಅಂತೇಳಿ ಶಾಪ ಕೊಟ್ಟು ಬಿಟ್ಟ. ಇಂದ್ರ ಗಡಗಡನೆ ನಡಗಿದ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಂತ್ಕೊಂಡ. ನನಗೆ ಅಕ್ಷಮ್ಯ ಅಪರಾಧವಾಯಿತು, ಕ್ಷಮಾ ಮಾಡಿ ನನ್ನ ಸಂಪತ್ತನ್ನು ನನಗೆ ಕರುಣಿಸಿ ಅಂತ ಕೇಳಿದ.
ದುರ್ವಾಸ ಮಹರ್ಷಿಗಳಂದರು, ನನಗೆ ಶಾಪ ಕೊಡೋದಷ್ಟೇ ಗೊತ್ತು, ಕೊಟ್ಟ ಶಾಪವನ್ನು ಮರಳಿ ಪಡೀಲಿಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಅಂತ. ಆವಾಗ ಇಂದ್ರ ಬಹಳಷ್ಟು ದೈನ್ಯದಿಂದ ಬೇಡಿಕೊಂಡ, ಪ್ರಾರ್ಥನೆ ಮಾಡಿದ, ಇದಕ್ಕೆ ಪರಿಹಾರ ಮಾರ್ಗ ಹೇಳಿ ಅಂತ ಕೇಳಿದ. ಆವಾಗ ದುರ್ವಾಸ ಮಹರ್ಷಿಗಳು ಹೇಳಿದರು, ಇಂದ್ರ, ನೀನು ಕಳ್ಕೊಂಡಂಥ ಸಂಪತ್ತು ತಿರುಗಿ ನೀನು ಪಡಿಬೇಕಾದ್ರೆ ಶಿವನನ್ನು ಪೂಜೆ ಮಾಡು, ಆವಾಗ ನಿನ್ನ ಸಂಪತ್ತು ಮತ್ತೆ ಮರಳಿ ನಿನಗೆ ಸಿಗುತ್ತಾ ಇದೆ ಅಂತ. ಆ ನಂತರದಲ್ಲಿ ಆ ಇಂದ್ರ ಶಿವನನ್ನು ಪೂಜೆ ಮಾಡಿ ಮತ್ತೆ ಆ ಸಂಪತ್ತನ್ನು ಪಡೆದುಕೊಂಡು ಅನ್ನುವಂಥ ಇತಿಹಾಸವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅಂಥ ಯಾವ ಪರಮಾತ್ಮನನ್ನು ವೀರಶೈವರಂಥ ನಾವೆಲ್ಲ ಇಷ್ಟಲಿಂಗ ಸ್ವರೂಪದಲ್ಲಿ ಕೈಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೇವೆ. ನಿನ್ನೆ ಗೌರಿಗದ್ದೆ ಅವಧೂತ ಆಶ್ರಮದ ವಿನಯ್ ಗುರುಜಿಯವರು ಹೇಳಿದರು, ಈ ಶಿವನನ್ನು ಲಿಂಗ ರೂಪದಲ್ಲಿ ಕಂಡು ಪೂಜೆ ಮಾಡುವಂಥ ಒಂದು ಸಮುದಾಯ ವೀರಶೈವ ಧರ್ಮದ ಒಂದು ಮೂಲ ಗುರಿ ಅನ್ನುವಂಥ ಮಾತನ್ನು ಅವರು ಏನು ಹೇಳಿದರು ಅದು ನಿಜವಾಗಲೂ ಸತ್ಯವಾದಂಥ ಮಾತು. ಅದಕ್ಕಂಥ ಇಷ್ಟಲಿಂಗ ನಮ್ಮೆಲ್ಲರ ಕೈಯಲ್ಲಿ ಶ್ರೀಗುರು ನಮಗೆ ದೀಕ್ಷಾ ಮೂಲಕವಾಗಿ ಕೊಟ್ಟಿದ್ದಾರೆ. ತಾಯಿ ಗರ್ಭದಲ್ಲಿರುವಾಗಲೇ ಈ ಲಿಂಗ ನಮಗೆ ಬಂದಿದೆ. ಕೊನೆಗೆ ನಾವು ಮಣ್ಣಿಗೆ ಹೋಗುವಾಗ ನಮ್ಮ ಜೊತೆಗೆ ಎಷ್ಟೇ ಸಂಪತ್ತಿದ್ರೂ ಯಾರೂ ಬಿಡೋದಿಲ್ಲ. ಕೈಯಲ್ಲಿ ಏನಾದರೂ ಒಂದು ಚಿನ್ನದ ಉಂಗುರ ಇದ್ದರೆ, ಅದು ಬರದೇ ಇದ್ದರೆ ಅದನ್ನು ಕೂಡ ಕಿತ್ತು ತೆಗೆದುಕೊಳ್ಳುವಂಥ ಪ್ರಸಂಗ ನೀವು ನೋಡ್ತಾ ಇದ್ದೀರಿ. ಆದರೆ ಜನ್ಮ ಬರೋದಕ್ಕಿಂತ ಪೂರ್ವದಲ್ಲಿ ಬಂದಂಥ ಲಿಂಗ ಈ ಜೀವನ ಪ್ರಾಣ ಹೋದ ನಂತರವೂ ನಮ್ಮ ಜೊತೆಗೆ ಬರುವಂಥದ್ದು ಇಷ್ಟಲಿಂಗವೇ ಹೊರತು ಬೇರೇನೂ ಕೂಡ ಅಲ್ಲ. ಮಧ್ಯದಲ್ಲಿರುವಂಥ ಈ ಬಾಳಿನಲ್ಲಿ ಇಂಥ ಪರಮಾತ್ಮನನ್ನು ದಿನದ 24 ಗಂಟೆಯಲ್ಲಿ ಒಂದು 2 ನಿಮಿಷ ಪೂಜೆ ಮಾಡಿದರೆ ಅದರ ಫಲವನ್ನು ತಾವೆಲ್ಲರೂ ಕೂಡ ಪಡೆಯಲಿಕ್ಕೆ ಸಾಧ್ಯತೆ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು.